ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ಸೋರಟಗಳನ್ನು ತಿಳ್ಕೊಳ್ಳೋಣ. ಸೋ ನರ್ ಕ್ಯೋ ದಸ್ ಕಂಧ ಬಾಲಿ ಬದ್ಧೋ ಜೇಹಿ ಏಕಸರ್ ಬೀಸಹುಲೋಚನ ಅಂಧ ಧಿಗ್ ತವ ಜನ್ಮ ಕುಜಾತಿ ಜಡ್ तव सोनित की प्यास तृषिन तृषित राम सायक निकर तजऊ तोही तेही त्रास कटु जल्पक निसिचर अधम मैं तव दसन तोरिबे लायक आयसु मोही नदीन रघुनायक असि रिस होती दसव मुख तो रौ लंका गही समुद्र मह बोरौ गूलरी फल समान तव लंका बसहु मध्य तुम्ह जंतु असंका मैं बानर फल खात न बारा आयसु दीन्हन राम उदारा जुगुति सुनत रावण मुसुकाई मूढ़ सिखी ही कह बहुत झुठाई बाली न कबहु गाल अस मारा मिली तपसिन्ह ते भयसी लबारा सांचेहु मैं लबार भुज बीहा जौ न उपारिवु तव दस जीहा समुझी राम प्रताप कपि कोपा सभा माझ पन करि पद रोपा जौ मम चरण सकसी सठ ठारी फिर ही रामु सीता में हारी सुनह सुभट सब कह दस सीसा पद गही धरनी पछारहु कीसा. ಇವು ಚೌಪಾಯಿಗಳು ಮತ್ತೆ ಸೋರಟಗಳು. ಈಗ ಇದರ ಅರ್ಥಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ಮಾತಿನಿಂದ ಅಂತಂದ್ರೆ ರಾಮನನ್ನ ನಿಂದನೆ ಮಾಡ್ತಾ ಇರೋದನ್ನ ಕೇಳಿ ಕೋಪ ಮಾಡಿಕೊಂಡು ಹೇಳ್ತಾನೆ, ಎಲೈ ದಶಕಂಠನೆ, ತನ್ನ ಒಂದೇ ಬಾಣದಿಂದ ವಾಲಿಯನ್ನ ವಧಿಸಿದಂತಹ ಶ್ರೀರಾಮ ಸಾಮಾನ್ಯ ಒಬ್ಬ ಮನುಷ್ಯ ಮಾತ್ರನಾ? ಎಲ್ಲವೋ ಜಾತಿಹೀನನೇ, ಜಡನೆ, 20 ಕಣ್ಣಿದ್ರೂ ಕೂಡ ನೀನು ಕುರುಡನಾಗಿದೆಯಾ ಅಂತಂದ್ರೆ ಇಲ್ಲಿ ಬ್ರಾಹ್ಮಣ, ಅವನು ಜಾತಿಯಿಂದ ಅವನು ಬ್ರಾಹ್ಮಣ ಅಲ್ವಾ? ಸೊ ಜಾತಿಹೀನ ನೀನು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಭಗವಂತನನ್ನೇ ನೀನು ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇದೆಯಲ್ಲ ಅಂತ. ಆಮೇಲೆ 20 ಕಣ್ಣಿದ್ರೂ ಕೂಡ ನೀನು ಕುರುಡನಾಗಿದ್ಯಾ, ನೀನು ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಶ್ರೀರಾಮನ ಧನಸ್ಸು ನಿನ್ನ ರಕ್ತಪಾನ ಮಾಡೋದಕ್ಕೆ ತಹತಹಿಸ್ತಾ ಇದೆ. ಅದಕ್ಕೋಸ್ಕರನೇ ನಿನ್ನ ಹುಚ್ಚಾದಂತಹ ಮಾತುಗಳನ್ನಾದ್ರೂ ಸಹಿಸ್ಕೊಂಡು ನಿನ್ನನ್ನ ಜೀವ ಸಹಿತ ನಾನು ಬಿಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ರಾಮನ ಬಾಣಗಳು ನಿನ್ನನ್ನು ಕೊಲ್ಲೋದಕ್ಕೆ ಕಾಯ್ತಾ ಇದೆ. ಸೊ ಹಾಗಾಗಿ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತಂದಮೇಲೆ ನಾನು ಸುಮ್ಮನೆ ಬಿಡೋನಲ್ಲ, ಆದರೆ ರಾಮನಿಗೋಸ್ಕರ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಾನು ನಿನ್ನ ಹಲ್ಲುಗಳಿದೆಯಲ್ಲ ಅದನ್ನೆಲ್ಲ ಉದುರಿಸಬಲ್ಲೆ, ಆದರೆ ನಾನೇನು ಮಾಡಲಿ? ಹಾಗೆ ಮಾಡೋದಕ್ಕೆ ಶ್ರೀ ರಘುರಾಮ ನನಗೆ ಆಜ್ಞೆಯನ್ನ ಕೊಟ್ಟಿಲ್ಲ. ಅಂತಂದ್ರೆ ಅವನಿಗೇನು ಮಾಡಬೇಡ ಅಂತ ಹೇಳಿದಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿಲ್ಲಿ. ನಿನ್ನ 10 ತಲೆಗಳನ್ನು ಕೂಡ ನಾನು ಕಿತ್ತು ಬಿಡಬಲ್ಲೆ, ಅಂದ್ರೆ ಅಷ್ಟು ಶಕ್ತಿ ನನಗಿದೆ. ಆಮೇಲೆ ನಿನ್ನ ಲಂಕೆಯನ್ನ ಸಮುದ್ರದಲ್ಲೇ ನಾನು ಮುಳುಗಿಸ್ಬಿಡ್ಲಾ, ಅಂದ್ರೆ ನಿನ್ನ 10 ತಲೆನ ಕಿತ್ತು ಬಿಡ್ಲಾ ಅಥವಾ ನಿನ್ನ ಲಂಕೆಯನ್ನೇ ಸಮುದ್ರದಲ್ಲಿ ಮುಳುಗಿಸ್ಬಿಡ್ಲಾ ಅನ್ನುವಷ್ಟು ನನಗೆ ಕೋಪ ಬರ್ತಾ ಇದೆ. ಅಷ್ಟು ಕೋಪ ಬಂದರೂ ಕೂಡ ನಾನು ಸುಮ್ಮನೆ ಇದ್ದೀನಿ. ನಿನ್ನ ಲಂಕೆ ಇದೆಯಲ್ಲ ಅದು ಹತ್ತಿಯ ಹಣ್ಣಿನ ಹಾಗೆ. ಹತ್ತಿಯ ಹಣ್ಣನ್ನು ನೋಡಿದ್ದೀರಲ್ವಾ? ತುಂಬ ಕೆಂಪಾಗಿ ಪುಟ್ಟದಾಗಿರುತ್ತೆ, ಆದರೆ ಅದ್ರ ಒಳಗಡೆ ತುಂಬ ಹುಳುಗಳಿರುತ್ತೆ. ಆ ಹತ್ತಿಯ ಹಣ್ಣಿನ ಹಾಗೆ ನಿನ್ನ ಲಂಕೆ. ನೀವೆಲ್ಲ ಅದ್ರ ಒಳಗಡೆ ಇರುವಂಥ ಹುಳುಗಳ ಹಾಗೆ ಅಜ್ಞಾನದಿಂದ ನಿರ್ಭಯವಾಗಿ ನೀವು ವಾಸ ಮಾಡ್ತಾ ಇದ್ದೀರಾ. ನಾನು ವಾನರ, ಮೊದಲೇ ಹೇಳಬೇಕಾ? ಆ ಹಣ್ಣನ್ನು ತಿನ್ನೋದಕ್ಕೆ ನನಗೆ ಎಷ್ಟು ಹೊತ್ತು ಬೇಕು, ಆದರೆ ಉದಾರಿಯಾದಂತಹ ಶ್ರೀರಾಮಚಂದ್ರನ ಅಪ್ಪಣೆ ಇಲ್ಲದೆ ನಾನು ನಿರುಪಾಯನಾಗಿದ್ದೀನಿ. ಏನು ಮಾಡೋಕ್ಕಾಗದೆ ಸುಮ್ಮನೆ ಇದ್ದೀನಿ ನಾನು. ಅಂಗದನ ಯುಕ್ತಿಯುಕ್ತ ವಚನಗಳನ್ನು ಕೇಳಿದ ರಾವಣ ಮುಗುಳುತ್ತಾ ಈ ರೀತಿ ಹೇಳ್ತಾನೆ. ನೋಡಿ, ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಆದರೂ ಕೂಡ ಅಂಥ ಮಾತುಗಳನ್ನು ಕೇಳಿಸ್ಕೊಂಡು ಅವನು ನಗ್ತಾ ಹೇಳ್ತಾನೆ, ಎಲೆ ಮೂಢ, ಇಷ್ಟೊಂದು ಸುಳ್ಳು ಹೇಳೋದನ್ನ ನೀನು ಎಲ್ಲಿಂದ ಕಲಿತೆ? ವಾಲಿ ಯಾವತ್ತು ಹೀಗೆ ಬಾಯಿ ಬಡ್ಕನಾಗಿರ್ಲಿಲ್ವಲ್ಲ?
ಬಹುಶಃ ಆ ತಪಸ್ವಿಗಳ ಜೊತೆ ನೀನು ಸೇರ್ಕೊಂಡು ಈ ರೀತಿ ಸುಳ್ಳು, ಬಾಯಿ ಬಡಕತನ ಇದನ್ನೆಲ್ಲ ಕಲ್ತಿದ್ಯೋ ಏನೋ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಅಂಗದ ಹೇಳ್ತಾನೆ, ಎಲೆ 20 ತೋಳುಗಳಿರುವಂಥವನೇ, ನಿನ್ನ 10 ನಾಲಿಗೆಗಳನ್ನು ಎಳೆದು ಕತ್ತರಿಸ್ತಿದ್ರೆ ನಾನು ನಿಜಕ್ಕೂ ಕೂಡ ಸುಳ್ಳುಗಾರನೇ ಸರಿ, ಅಂದರೆ ನಾನು ಹೇಳಿದ್ದನ್ನು ಮಾಡಿ ತೋರಿಸುವಂಥವನು ಅಂತ ಹೇಳ್ತಾ ಇದ್ದಾನೆ. ಶ್ರೀರಾಮಚಂದ್ರನ ಪ್ರತಾಪವನ್ನು ಸ್ಮರಿಸ್ಕೊಂಡು ಅಂಗದ ಏನು ಮಾಡ್ದ ನೋಡಿ, ಇಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ಮಾಡಿಕೊಂಡು ಅಂಗದ ತುಂಬ ಕೋಪ ಮಾಡಿಕೊಂಡು ಸಭಾ ಮಧ್ಯದಲ್ಲಿ ನೆಲದ ಮೇಲೆ ತನ್ನ ಕಾಲನ್ನು ಗಟ್ಟಿಯಾಗಿ ಊರಿ ಒಂದು ಪ್ರತಿಜ್ಞೆಯನ್ನ ಮಾಡಿ ಈ ರೀತಿ ಹೇಳ್ತಾನೆ. ಇಲ್ಲಿ ರಾಮನ ಪ್ರತಾಪ ಅವನಿಗೆ ಗೊತ್ತಿದೆ, ರಾಮನ ಹತ್ರ ಮಾತಾಡ್ಕೊಂಡು ಬಂದಿರ್ತಾನ ಅವನು ಮೊದಲೇನೆ. ಯಾಕೆ ಅಂತಂದ್ರೆ ಅಲ್ಲಿ ಏನೇನೆಲ್ಲ ಮಾಡಬಾರ್ದು ಅಂತ ರಾಮ ಹೇಳಿದಾನೋ ಅದೇ ರೀತಿ ನೀನು ಇದನ್ನ ಮಾಡ್ಬೋದು ಅಂತ ಪರ್ಮಿಷನ್ ಕೂಡ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಅವನು ಈ ರೀತಿ ಹೇಳ್ತಾನೆ, ಎಲೆ ಶಠನೆ, ನೀನು ನನ್ನ ಕಾಲನ್ನ ಕದಲಿಸಿ ಸರಿಸಬಲ್ಲವನಾದ್ರೆ, ಅಂದ್ರೆ ನೀನು ನನ್ನ ಕಾಲನ್ನು ಅಲುಗಾಡಿಸ್ಬಿಡು ನೋಡೋಣ, ಆಗ ನಿಮ್ಮಲ್ಲಿ ಯಾರಾದರೂ ಆಗಿರಲಿ ನನ್ನ ಕಾಲನ್ನ ಸ್ವಲ್ಪ ಅಲುಗಾಡಿಸಿದ್ರೆ ಸಾಕು, ಶ್ರೀರಾಮ ಹಿಂದಿರುಗಿ ಹೋಗ್ಬಿಡ್ತಾನೆ. ಸೀತಾದೇವಿಯ ಕುರಿತು ನಿನ್ನ ತಂಟೆಗೆ ಅವನು ಬರೋದಿಲ್ಲ, ಅಂದ್ರೆ ಸೀತಾದೇವಿಯ ಬಗ್ಗೆನೂ ನಿನಗೆ ಕೇಳೋದಿಲ್ಲ ಅಂತ ಹೇಳ್ತಾನೆ. ನೋಡಿ, ಅಂಗದನಿಗೆ ಶ್ರೀರಾಮನ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂತಂದ್ಬಿಟ್ಟು, ಅವನ ಕೃಪೆ ಅವನ ಶಕ್ತಿ ಇದ್ದಾಗ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ. ಅಲ್ಲದೆ ಅವನು ಮೊದಲೇ ಏನು ಮಾಡಬಹುದು ಅದಕ್ಕೆ ಪರ್ಮಿಷನ್ ಕೂಡ ತಗೊಂಡು ಬಂದಿರ್ತಾನೆ. ಸೊ ರಾವಣ ಕೂಡ ಸಾಮಾನ್ಯನಲ್ಲ, ಅವನ ರಾಕ್ಷಸರಿರ್ತಾರಲ್ಲ, ಅಂದರೆ ಅವನ ಸೈನಿಕರು, ಅವನ ಒಂದು ಯೋಧರು, ಅವರು ಕೂಡ ಸಾಮಾನ್ಯರಲ್ಲ. ಆದರೂ ಕೂಡ ಅವನು ಈ ರೀತಿಯ ಪ್ರತಿಜ್ಞೆ ಮಾಡಿ ಕಾಲನ್ನು ಊರಿ ನಿಲ್ತಾನೆ. ಆಗ ರಾವಣ ತನ್ನ ಯೋಧರಿಗೆ ಹೇಳ್ತಾನೆ, ಎಲೆ ವೀರರೇ ಕೇಳಿ, ಈ ವಾನರನ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿಬಿಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.